ಆನೆ ನಡೆದಿದ್ದೆ ದಾರಿ ಬರ್ತಾ ಇದ್ದೀನಿ ಕಟ್ಟಾಕು ಅಂದಂಗೆ ಗಜ ಪಯಣ ಅಂತೂ ತುಂಬಾ ಅದ್ಭುತವಾಗಿ ಸಾಗ್ತಾ ಇದೆ. ಕ್ಯಾಡ್ಬರೀಸ್, ಆನೆ ನಡೆದಿದ್ದೆ ದಾರಿ ಬರ್ತಾ ಇದ್ದೀನಿ. ತಾಕತ್ತಿದ್ರೆ ಕಟ್ಟಾಕು. ಹಾಯ್, ಹಲೋ, ನಮಸ್ತೆ ವೀಕ್ಷಕರ, ಎಲ್ರಿಗೂ ಕೂಡ ನಮಸ್ಕಾರ. ನಾನು ಗೌತಮ್ ಕುಳ್ಳಪೇಟೆ ಮಾತಾಡ್ತಾ ಇದ್ದೀನಿ. ಸೊ ನಾನಿವತ್ತು ಅರಮನೆ ಹತ್ರ ಬಂದಿದ್ದೀನಿ. ನಾನು ಹಿಂದ್ಗಡೆ ನೋಡ್ತಾ ಇರ್ಬೋದು ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಕಾಣ್ತಾ ಇದೆ. ಸೊ ನನಗೆ ಇವತ್ತಿಲ್ಲಿ ಬಂದಿರತಕ್ಕಂಥ ಉದ್ದೇಶ ನೀವು ನೋಡ್ತಾ ಇರ್ಬೋದು. ನಮ್ಮ ದಸರಾದಲ್ಲಿ ತುಂಬ ಆಕರ್ಷಣೀಯ ಅಂತಂದರೆ ಜಂಬೂ ಸವಾರಿಯ ನಡುವೆ ಸಾಕಷ್ಟು ಆನೆಗಳು ನಮ್ಮ ದಸರಾದಲ್ಲಿ ಹೆಜ್ಜೆ ಆಗ್ತವೆ. ಸೊ ಆ ಆನೆಗಳನ್ನು ಪಥಸಂಚಲನ ಸಿಟಿಯಲ್ಲಿ ರೌಂಡ್ಸ್ಗೆ ಕರ್ಕೊಂಡು ಬರ್ತಾರೆ. ಸೊ ಆ ಒಂದು ವಿಡಿಯೋನ ನಾನು ನಿಮಗೆ ತೋರಿಸೋಣ ಅಂತ ಇವತ್ತು ಸಿಟಿ ಹತ್ರ ಬಂದಿದ್ದೀನಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆನೆ ಬರುತ್ತೆ. ಸೊ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಜನ ತುಂಬ ಆಲ್ರೆಡಿ ನಿಂತಿದ್ದಾರೆ, ಸಾಕಷ್ಟು ಮಂದಿಯಲ್ಲಿ. ಆ ಕಡೆ ತೋರಿಸು, ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರ್ತಾ ಇದ್ದಾರೆ. ಆನೆ ನೋಡೋದಕ್ಕೋಸ್ಕರ ಸಾಕಷ್ಟು ಕುತೂಹಲದಿಂದ ಕಾಯ್ತಾ ಇದ್ದಾರೆ. ನಾನು ಇದೇ ಮೊದಲನೇ ಬಾರಿಗೆ ಆನೆ ನೋಡ್ತಾ ಇರೋದು, ಅಂದರೆ ಇಲ್ಲಿ ಮೈಸೂರಿನ ಸಿಟಿ ಒಳಗಡೆ. ಸೊ ಬನ್ನಿ, ಆ ಒಂದು ದೃಶ್ಯವನ್ನು ನಾನು ನಿಮ್ಮೆಲ್ಲರಿಗೂ ತೋರಿಸ್ತೇನೆ. Come and rob and steal, yeah. They got enough to steal, yeah. And the cop that can stop the flow, no. Bring it on, here they go now. Go through Zulu.
ಅವರ್ ಈ ರೋಡ್ ಇದೆಯಲ್ಲ, ಅರಮನೆ ಮುಂಭಾಗ, ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗ ಇನ್ನೂ 1 ಅವರ್ ಟ್ರಾಫಿಕ್ ಆಗಿಬಿಡುತ್ತೆ ಇಲ್ಲಿ. ಯಾಕಂದರೆ ಈಗಷ್ಟೇ ಗಜ ಪಯಣ ಆರಂಭ ಆಗಿ ಹೋಗ್ತಾ ಇದೆ. ಸೊ ಇಲ್ಲಿ ತುಂಬ ಟ್ರಾಫಿಕ್ ಆಗಿದೆ. ಸೊ ಸದ್ಯಕ್ಕೆ ಜನದ ಕ್ರೌಡ್ ನೋಡ್ಬೋದು. ಯಾಕೆಂದರೆ ಮತ್ತೆ ಆನೆ ಇದೇ ಗೇಟಲ್ಲಿ ಅರಮನೆ ಒಳಗಡೆ ಹೋಗುತ್ತೆ. ಸೊ ಹಂಗಾಗಿ ಜನ ತುಂಬ ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲೇ ವೆಯ್ಟ್ ಮಾಡ್ತಾರೆ. ಸೊ ನೀವೇನಾದರೂ ಬೆಸ್ಟ್ ಟೈಮಿಂಗ್ಸ್ ಅಂದರೆ 5 ಗಂಟೆ, ಸಂಜೆ 5 ಗಂಟೆ ಈ ಗಜ ಪಯಣ ನೋಡಬೇಕು ಅಂತ ನಿಮ್ಗೆ ಅನಿಸಿದ್ರೆ ದಯವಿಟ್ಟು ಬನ್ನಿ. ತುಂಬ ಸುಂದರವಾಗಿರುತ್ತೆ, ನೋಡ್ಕೊಂಡು ಹೋಗಿ. ಥ್ಯಾಂಕ್ ಯು, ಬಾಯ್ ಬಾಯ್.